ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀನಿ. ಹೌದು, ಬಾಲಭವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ದಿನ. ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಪೂರ್ತಿ ಹೇಗೆಲ್ಲ ಎಂಜಾಯ್ ಮಾಡಿದ್ಲು ಬಾಲಭವನದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾವು ಕಬ್ಬನ್ ಪಾರ್ಕ್ಗೆ ಬಂದ್ವಿ. ಸೊ ಮೆಟ್ರೋಯಿಂದ ಕಬ್ಬನ್ ಪಾರ್ಕ್ ಡೈರೆಕ್ಟ್ ಸ್ಟಾಪೇ ಇದೆ, ಮೆಟ್ರೋ ಸ್ಟೇಷನ್ನು. ಸೊ ಮೆಟ್ರೋದಲ್ಲೇ ಬಂದ್ವಿ ಆರಾಮಾಗಿ. ಬಿಕಾಸ್ ಮಳೆ ಇರೋದ್ರಿಂದ ಮೆಟ್ರೋನೇ ಬೆಟರ್ ಅಂತ ಹೇಳಿ ಬಂದಿದ್ದ ತಕ್ಷಣ ನಾನು ಕಾಫಿ ಕುಡಿದೆ. ಬಿಕಾಸ್ ಫುಲ್ ಟಯರ್ಡ್ ಆಗೋಗಿತ್ತು. ಆ್ಯಂಡ್ ಆಚೆ ಬಂದಾಗಲೇ ಏರೋಪ್ಲೇನ್ ಕಾಣ್ತು. ನಮ್ಮ ಜೊತೆಗಂತೂ ಫುಲ್ ಖುಷಿ ಆಗೋಯಿತು. ಅದರಿಂದ ದೊಡ್ಡ ಏರೋಪ್ಲೇನ್ ನೋಡಿ ಖುಷಿ ಪಟ್ಬಿಟ್ಲು. ಸೊ ಇದು ಎಂಟ್ರೆನ್ಸ್, ಕಬ್ಬನ್ ಪಾರ್ಕ್ ಎಂಟ್ರೆನ್ಸು. ಈ ಕಡೆ ಹೋದ್ರೆ ಕಬ್ಬನ್ ಪಾರ್ಕ್ ಸಿಗುತ್ತೆ. ಸೊ ನಾವು ಲೆಫ್ಟ್ ಸೈಡ್ ಹೋಗಬೇಕಾಗತ್ತೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ದುತ್ತಿಗೆ ಹಾಲು ಕುಡಿಸಿರ್ಲಿಲ್ಲ. ಸೊ ಹಾಲು ಕುಡಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಒಂದು 400 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ರೆಸ್ಟ್ ಮಾಡಿ ಒಳಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಒಳಗಡೆ ಹೋದರೆ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಬಿಕಾಸ್ ನಾವು ಬಂದಿದ್ದು ಭಾನುವಾರ ಮಾಡಿದೆ. ಮುಂದಕ್ಕೆ ನಡೆದ್ವಿ ನಾವು. ತುಂಬ ದಿನ ಆದಮೇಲೆ, 1 ವೀಕ್ ಆದಮೇಲೆ ನಾನು ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹುಷಾರಿರಲಿಲ್ಲ. ಇವಾಗಲೂ ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ಕೋಲ್ಡ್ ಆಗಿದೆ. ಬಟ್ ಅಪ್ಲೋಡ್ ಮಾಡಬೇಕು ನಿಮಗೋಸ್ಕರ ಅಂತ ಹೇಳಿ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಬಂದು ಕಬ್ಬನ್ ಪಾರ್ಕು. ನೋಡಿ ಹೇಗಿದೆ ಒಳಗಡೆ. ಸೊ ಆ ಕಡೆ ಪೂರ್ತಿ ಹೋದರೆ ಕಬ್ಬನ್ ಪಾರ್ಕು. ಇದಕ್ಕೆ ಎಷ್ಟು 203 ಗೇಟ್ ಇದೆ ಕಬ್ಬನ್ ಪಾರ್ಕ್ಗೆ. ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಬಾಲಭವನು. ಸೊ ಅಲ್ಲಿ ಕಿಡ್ಸ್ಗಳಿಗೆ ಪ್ಲೇಯಿಂಗ್ಗಳಿಗೆ ತುಂಬ ಚೆನ್ನಾಗಿದೆ. ದೊಡ್ಡವರು ಆಟ ಆಡ್ಬೋದು, ಗೇಮ್ಸ್ಗಳಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಒಂದು 400 ಕಿಲೋಮೀಟರ್ ಅಂತೆ. ಸೊ ವಾಕಬಲ್ ಡಿಸ್ಟೆನ್ಸು, ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವೆದರು ಸಹ ತುಂಬ ಚೆನ್ನಾಗಿದೆ, ಬಿಸಿಲಷ್ಟಿಲ್ಲ. ಸೊ ತಂಪಾದ ಗಾಳಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಬಾಲಭವನ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಸೊ ಇದು ಎಂಟ್ರೆನ್ಸ್ ಗೇಟು. ಸೊ ನೋಡಿ ಗಾಯ್ಸ್, ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ. ಸಂಡೇ ಒಂದು ತುಂಬಾ ಕ್ರೌಡ್ ಇದೆ. ಹೇಳ್ತಾ ಇದ್ರು ಕ್ರೌಡ್ ಇರುತ್ತೆ ಅಂತ ಹೇಳಿ. ಬಟ್ ಇಷ್ಟೊಂದು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಇವಾಗ ಬಂದಿರೋದು ಒಂದು 11:30ಗೆ ಮಾರ್ನಿಂಗು. ನಾನು ಮನೆ ಬಿಟ್ಟಾಗಲೇ 10 o'clock ಆಗಿತ್ತು. ಸೊ ಬೇಗನೆ ಹೋಗೋಣ ಅಂತ ಬಂದೆ. 11:30ಗೆ ಇಷ್ಟೊಂದು ಕ್ರೌಡ್ ಇದೆ. ಆಫ್ಟರ್ ಇನ್ನೆಷ್ಟು ಕ್ರೌಡ್ ಆಗುತ್ತೋ ಗೊತ್ತಿಲ್ಲ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಬನ್ನಿ ನೋಡೋಣ ಹೇಗೆಲ್ಲ ಎಂಜಾಯ್ ಮಾಡೋಣ, ಹೆಂಗೆಲ್ಲ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಫುಲ್ಲು ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ನೀವು ಬಾಲಭವನಿಗೆ ಹೋಗಿದ್ರೆ ದಯವಿಟ್ಟು ಯಾವಾಗ ಹೋಗಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಗೇಮ್ ಇಷ್ಟ ಆಯಿತು ಅಂತ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೊರಗಡೆ ತುಂಬಾ ಆಟ ಸಾಮಾನುಗಳು ಮತ್ತು ತಿಂಡಿ ತಿನಿಸುಗಳು ತುಂಬಾ ಇದೆ. ಸೊ ಇದು ಟಿಕೆಟ್ಗೆ ಲೈನು. ಸೊ ತುಂಬಾ ಚೆನ್ನಾಗಿದ್ದಾರೆ ನೋಡಿ. ಲೈನಲ್ಲಿ ನಿಂತಿದ್ದೀನಿ ನಾನು. ಸೊ ಟಿಕೆಟ್ಗೆ ಇಷ್ಟೊಂದು ಕ್ಯೂ ಇದೆ. ಸೊ ಎಂಟ್ರೆನ್ಸ್ ಟಿಕೆಟ್ ಬಂದು 20 ರೂಪಾಯಿ. ಆ್ಯಂಡ್ ನಾನು ಬೋಟಿಂಗು ಮತ್ತು ಟ್ರೈನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 30 ರೂಪಾಯಿ ಆಯಿತು. ಸಪ್ರೇಟಾಗಿ ಅಲ್ಲೂ ಹೋಗಿ ತೊಗೊಬೋದಂತೆ. ಬಟ್ ಕ್ಯೂ ಇಲ್ಲೇ ಇಷ್ಟೊಂದಿರೋದ್ರಿಂದ ನಾನು ಇಲ್ಲೇ ತೊಗೊಂಡ್ಬಿಟ್ಟೆ. 2 ಗೇಮ್ ತೊಗೊಳೋಣ ಅಂತ ಹೇಳಿ. ಬೇರೆ ಗೇಮು ತುಂಬಾ ಇದೆ. ಸೊ ಯಾವ್ದಾರ ಇಷ್ಟ ಆದರೆ ಅಲ್ಲೇ ತೊಗೊಂಡು ಆಡೋಣ ಅಂತ ಹೇಳಿ ಸದ್ಯಕ್ಕೆ ಇವೆರಡು ತೊಗೊಂಡಿದ್ದೀನಿ. ಬಿಕಾಸ್ ಇವೆರಡಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಇವೆರಡು ತೊಗೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆಲ್ಲ ಆಡ್ತೀನಿ ಅಂತ ಹೇಳಿ, ಎಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಗೈಸ್, ಇದು ಟ್ರೈನಿಗೆ ಕ್ಯೂ ಇರೋದು. ಸೊ ಆಲ್ರೆಡಿ ಎಷ್ಟು ಕ್ಯೂ ಇದೆ ನೋಡಿ ಟ್ರೈನಿಗೆ. ಸೊ ಟಾಯ್ ಟ್ರೈನ್ಗೆ ಇಷ್ಟೊಂದು ಕ್ಯೂ ಇದೆ. ಸಿಕ್ಕಾಪಟ್ಟೆ ಡಿಮ್ಯಾಂಡು ಟಾಯ್ ಟ್ರೈನ್ಗೆ. ಇಲ್ಲಿ ಬೋಟಿಂಗಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ನಾನು ಇನ್ನೂ ಹೋಗಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ ಕ್ಯೂಯಲ್ಲಿ ನಿಂತು ಸಾಕಾಗೋಯ್ತು. ಈ ಮಗುನ ಕಟ್ಕೊಂಡು ಬರೋದು ತುಂಬಾ ಕಷ್ಟ. ಆಲ್ರೆಡಿ 12:45 ಆಗೋಗಿದೆ. ಇನ್ನು ಊಟ ಟೈಮ್ ಆಯಿತು. ಇನ್ನು ನಾಳೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅದಕ್ಕೆ ನಾನು ಟ್ರೈನ್ ಫಸ್ಟ್ ಆಡ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಮೇಲೆ ಇನ್ನೂ ತುಂಬ ಜನ ಆಗಿಬಿಡ್ತಾರಂತೆ. ಸೊ ಅದಕ್ಕೋಸ್ಕರ ಫಸ್ಟ್ ಟ್ರೈನ್ ಆಡೋಣ ಅಂತ ಹೇಳಿ ಕ್ಯೂಯಲ್ಲಿ ನಿಂತಿದ್ದೀನಿ. ಸೊ ಈ ಮಳೆ ಬೇರೆ ಅವಾಗವಾಗ ಬಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾಯಿದೆ. ಸೊ ನೋಡಿ ಎಷ್ಟೆಲ್ಲ ಜನ ಇದ್ದಾರೆ ಟ್ರೈನಿಗೆ. ಮಾರ್ನಿಂಗೇ ಬಂದು ಇಷ್ಟೆಲ್ಲ ಜನ. ಇನ್ನು ಏನಾರು ಮಧ್ಯಾಹ್ನ ಬಂದುಬಿಟ್ಟಿದ್ರೆ ಕಷ್ಟ ಆಗ್ತಿದೆ, ಎಲ್ಲ ಗೇಮ್ ಕವರ್ ಮಾಡೋದು ಕಷ್ಟ. ಸೊ ನೀವೇನಾರು ಬರೋವಾಗಿದ್ದರೆ ಮಾರ್ನಿಂಗ್ ಬೇಗ ಬನ್ನಿ. ಸೊ 10 o'clock ಒಳಗಡೆ ಇಲ್ಲಿರಿ. ಸೊ ಎಲ್ಲ ಗೇಮು ಕವರ್ ಮಾಡ್ಬೋದು. ಬಿಕಾಸ್ ಒನ್ ಡೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಬಟ್ ಕ್ರೌಡ್ ಇರೋದ್ರಿಂದ ಟೈಮ್ ವೇಸ್ಟ್ ಆಗೋಗುತ್ತೆ. ಅಲ್ಲೇ 1 hour 2 hour ವೇಸ್ಟ್ ಆಗೋಗುತ್ತೆ ಅಷ್ಟೇ. ಸೊ ನೋಡಿ ಟಾಯ್ ಟ್ರೈನು.
ಇದು ಬಂದು ಬೇರೆ ಗೇಮು, ಸೊ ಕುದುರೆ ಗೇಮ್ ಅಂತ ಹೇಳ್ತಾರೆ. ಸೊ ಇದನ್ನು ತುಂಬ ಚೆನ್ನಾಗಿತ್ತು. ಸೊ ಯಾವುದಕ್ಕೂ ಕಾಸ್ಟ್ ಏನು ಜಾಸ್ತಿ ಏನಿಲ್ಲ, ಅಂದರೆ ಎಂಟ್ರೆನ್ಸ್ ಫೀಸ್ಗಳು 50, 60, 40 ಈ ಥರನೇ ಇದೆ. ಬಟ್ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಷ್ಟೇ. ಬಟ್ ಬೇರೆ ಗೇಮ್ಸ್ಗಳಿಗೆ ಅಷ್ಟು ಕ್ರೌಡ್ ಇಲ್ಲ, ಬರೀ ಟಾಯ್ ಟ್ರೈನು ಮತ್ತು ಬೋಟಿಂಗಿಗೆ ಕ್ಯೂ ನಿಲ್ಬೇಕಷ್ಟೇ. ಸೊ ಅಲ್ಲೇ 1 hour 2 hour ವೇಸ್ಟ್ ಆಗೋಗುತ್ತೆ. ಬೇರೆ ಗೇಮ್ಗಳೆಲ್ಲ ಆರಾಮಾಗಿ ಡೈರೆಕ್ಟಾಗಿ ಹೋಗ್ಬೋದು. ಸೊ ನೋಡ್ತಿದ್ದೀರಾ ಅನಿಸುತ್ತೆ, ಅಲ್ಲಿ ಆಡ್ತಾ ಇದ್ದಾರೆ ಅನಿಸುತ್ತೆ, ನೋಡ್ತಿದ್ದೀರಾ ಅಲ್ವಾ. ಸೊ ಈ ಥರ ಎಷ್ಟೋ ಗೇಮ್ಸ್ಗಳು ಇನ್ನೂ ಒಳಗಡೆ ಇದೆ. ನಾವು ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಟಾಯ್ ಟ್ರೈನ್ ಇರೋದು. ನೀವು ಲಾಸ್ಟಲ್ಲೂ ಬೇಕಿದ್ರೆ ಆಡ್ಕೋಬೋದು, ಬಟ್ ನಾನು ಸ್ಟಾರ್ಟಿಂಗ್ ಆಡ್ಬಿಡೋಣ ಅಂತೇಳಿ ಆಡ್ತಾ ಇದ್ದೀನಿ. ನೋಡಿ ಬಂತು ಟಾಯ್ ಟ್ರೈನು, ತುಂಬಾ ಚೆನ್ನಾಗಿದೆ. ಒಂದು ಸಲಿಗೆ 30 ಜನ ಅಷ್ಟೇ ಗಾಯ್ಸ್ ಹೋಗೋಕ್ಕಾಗೋದು ಟ್ರೈನಲ್ಲಿ. ಸೊ 30 ಜನ ಹೋಗಬಹುದು. ಸೊ ನೋಡ್ತಿದ್ದೀರಾ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನಾವು ಹೋಗ್ಬೇಕಾದ್ರೆ ಅಂತೂ ಮಳೆನೇ ಬಂದುಬಿಡ್ತು. ಸೊ ಮಳೆಯಲ್ಲೇ ಹೋಗಿದ್ದಾಯಿತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಪ್ಯಾಸೆಂಜರ್ ಥರ ಟ್ರೈನ್ಗೆ. ತುಂಬಾ ಚೆನ್ನಾಗಿದೆ. ಸೊ ದುತಿ ಅಂತೂ ಎಕ್ಸೈಟೆಡ್ ಆಗಿದ್ದಾಳೆ, ತುಂಬಾ ಖುಷಿಪಟ್ಟಳು. ಸೊ ನೋಡಿ ಕಾಯ್ತಾ ಇದ್ದಾಳೆ ಟ್ರೈನ್ಗೋಸ್ಕರ. ನೋಡಿ ಗೈಸ್ ಫುಲ್ಲು ಜೋರು ಮಳೆ ಬರ್ತಾ ಇದೆ. ಸೊ ನಾವು ಟಾಯ್ ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕಡೆ ಜೋರು ಮಳೆ, ಈ ಕಡೆ ಟ್ರೈನು ಸಹ ಬಂದೇ ಬಿಡ್ತು. ಸೊ ನಾವು ಮಳೆಯಲ್ಲೇ ಟ್ರೈನಲ್ಲಿ ಹೋಗಿದ್ದಾಯಿತು. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಮಳೇಲಿ ಹೋಗಬೇಕು ಅಂತ ಇತ್ತೇನೋ, ಆ ವೆದರ್ಗೂ ಅದಕ್ಕೂ ಆ ಟ್ರೈನ್ಗೂ ಸೂಪರಾಗಿತ್ತು. ಸೊ ಫುಲ್ಲು ಕಬ್ಬನ್ ಪಾರ್ಕ್ ಒಂದು ರೌಂಡ್ ಹಾಕುತ್ತೆ. ಸೊ ಟಾಯ್ ಟ್ರೈನಲ್ಲೇ ಕೂತ್ಕೊಂಡು ಆರಾಮಾಗಿ ರೌಂಡ್ ಹಾಕಿದ್ವಿ ನಾವು. ಸೊ ನಡೆದು ಸಹ ನಾವು ಅಷ್ಟು ನೋಡೋಕ್ಕಾಗಲ್ಲ. ಸೊ ನಮ್ಮ ಟ್ರೈನಲ್ಲಿ ಕೂತ್ಕೊಂಡು ರೌಂಡ್ ಹಾಕಿ ನೋಡ್ಬೋದು, ಏನಿದೆ ಏನೇನಿಲ್ಲ, ಯಾವ್ದು ಎಲ್ಲಿ ಬರುತ್ತೆ ಅನ್ನೋದು ಆರಾಮಾಗಿ ಟ್ರೈನಲ್ಲಿ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಎಡಿಟ್ ಮಾಡಿದೆ, ಸ್ಲಿಪ್ ಮಾಡಿದೆ, ದಯವಿಟ್ಟು ಹಂಗೆ ಕಂಟಿನ್ಯೂ ನೋಡಿ, ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ನಾವು ಹೋಗ್ತಿದ್ದಂಗೆ ಪೂರ್ತಿ ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆಯಲ್ಲೇ ನಾವು ಟ್ರೈನ್ ರೌಂಡ್ ಹಾಕಿದ್ವಿ. ಸೊ ನೋಡ್ತಿದ್ದೀರ ಅನಿಸುತ್ತೆ, ನಿಮ್ಗೆ ಪೂರ್ತಿ ಕಬ್ಬನ್ ಪಾರ್ಕ್ ತೋರಿಸ್ತೀನಿ ಬನ್ನಿ, ಹಾಗೆ ನೋಡಿ ಯಾವುದದ್ದು ಎಲ್ಲಿದೆ ಅಂತ ಹೇಳಿ. ಸೊ ಎಷ್ಟಿಗೆ ಏನು ಬರುತ್ತೆ ಅಂತ ಹೇಳಿ ಇದರಲ್ಲೇ ನೋಡ್ತೀವಿ ನೋಡಿ ನೀವೇ. ಆ್ಯಂಡ್ ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲಿ ಬಾಲಭವನಕ್ಕೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಟಾಯ್ ಟ್ರೈನ್ ನಾರ್ಮಲಾಗಿ ಎಲ್ಲೂ ಇಲ್ಲ ಅನ್ಕೋತೀನಿ. ಸೊ ಕಬ್ಬನ್ ಪಾರ್ಕ್ ಆಗಿರೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಆ್ಯಂಡ್ ಬೋಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ವಿಡಿಯೋನು ಬೋಟಿಂಗ್ ಇದೆ, ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ಸೊ ಟಾಯ್ ಟ್ರೈನು ನೀವು ನಮ್ಮ ಜೊತೆ ಬನ್ನಿ ನೋಡೋಣ.
ಸೊ ಅಲ್ಲಿ ಪೂರ್ತಿ ಜಾರಬಂಡಿ ಜೋಕಾಲಿ ಅದು ಇದು ಗೇಮ್ಸ್ಗಳಿದೆ ಕಿಡ್ಸ್ಗಳಿಗೆ ಆಡೋದು. ಸೊ ನೋಡಿ 2-3 ಕಡೆ ಆ ಥರ ಇದೆ. ಸೊ ಆಪ್ಷನ್ಸ್ ಇದೆ. ಆ್ಯಂಡ್ ಎಂಟ್ರೆನ್ಸ್ ಟಿಕೆಟ್ ಬಂದು 5 ರೂಪೀಸು. ಸೊ ಅದು ನೆಕ್ಸ್ಟ್ ಆಡ್ತಾಳೆ ಜೊತೆ. ಸೊ ಫಸ್ಟ್ ನಾನು ಟಾಯ್ ಟ್ರೈನ್ ಬಂದಿರೋದನ್ನು ಟ್ರೈನ್ ಆದ್ಮೇಲೆ ಮುಂದೆ ಮಿಕ್ಕಿದೆಲ್ಲ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಾ ಅನಿಸುತ್ತೆ ಪೂರ್ತಿ. ಸೊ ಲೆಫ್ಟ್ ಸೈಡ್ ಬಂದು ಇದೆ ಬೋಟಿಂಗು. ಸೊ ಇದು ರೌಂಡ್ ಹಾಕೊಂಡು ಬರುತ್ತೆ ಬೋಟಿಂಗು. ಸೊ ನೀರು ಕಾಣ್ತಿದೆಯಲ್ಲ ಅಲ್ಲೇ ಬೋಟಿಂಗ್ ಕರ್ಕೊಂಡು ಹೋಗೋದು. ಸೊ ಅದಕ್ಕೂ ತುಂಬ ರಶ್ ಇದೆಯಂತೆ. ಸೊ ಫಸ್ಟ್ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಫಸ್ಟ್ ಲಂಚ್ ಮಾಡಿಕೊಂಡು ಆಮೇಲೆ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಚಿಕ್ಕ ಮಕ್ಳಿಗೆ ಆಡೋದು ಇದೆ. ಸೊ ಆ ಕಡೆ ಕಾಣ್ತಾ ಇರೋದು ದೊಡ್ಡವರು ಸಹ ಆಡಬಹುದು. ಸೊ ಅಲ್ಲಿ ಗ್ರೌಂಡ್ ಥರ ಇದೆಯಲ್ಲ, ಸೊ ಅಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕೆ ಪ್ಲೇಸ್ ಇರೋದು. ಆ್ಯಂಡ್ ಅದು ಇದು ಸ್ಟ್ಯಾಚುಸ್ಗಳಿದ್ದಾವೆ. ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ಪಾರ್ಕು. ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಟ್ರೈನಲ್ಲಂತೂ ಆರಾಮಾಗಿ ಒಂದು ಕಬ್ಬನ್ ಪಾರ್ಕ್ನ ರೌಂಡ್ ಹಾಕ್ಬೋದು. ನಡ್ಕೊಂಡು ಹೋಗೋಣ ಆಗೋದಿಲ್ಲ, ಬಟ್ ಟ್ರೈನಲ್ಲಿ ಆರಾಮಾಗಿ ಯಾವುದೇ ಎಲ್ಲೆಲ್ಲಿದೆ ಅಂತ ಆರಾಮಾಗಿ ನೋಡಬಹುದು. ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಟ್ರೈನ್ ಕತೆ ಆಯಿತು. ಸೊ ಟ್ರೈನ್ ಆಡಿದ್ದಾಯಿತು. ಸೊ ಇವಾಗ ಮಳೆ ನಿಂತಿದೆ. ಸೊ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀವಿ. ಬಿಕಾಸ್ ಆಲ್ರೆಡಿ 1:40 ಆಗೋಗಿದೆ. ಸೊ ತುದಿಗೂ ಹೊಟ್ಟೆ ಹಸ್ತಿದೆ. ನೋಡಿ ಕ್ಯೂ ಎಷ್ಟು ಜನ ಇದ್ದಾರೆ ಆಲ್ರೆಡಿ.
ಸೊ ಊಟ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಗೇಮ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಲ್ಲೇ ಕ್ಯಾಂಟೀನ್ ಇದೆ, ಸ್ವಲ್ಪ ಡೌನ್ಗೆ ಹೋದರೆ ಅಲ್ಲೇ ಕ್ಯಾಂಟೀನ್ ಫೆಸಿಲಿಟಿನೂ ಸಹ ಇದೆ. ಸೊ ಊಟ ಮಾಡ್ಕೊಂಡು ನಾವು ನೆಕ್ಸ್ಟು ಬೋಟಿಂಗ್ ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಅವಳಿಗೆ ಜಾರಬಂಡಿ ಜೋಕಾಲಿ ಕೇಳ್ತಾನೆ ಇದ್ಲು. ಸೊ ಜಾರಬಂಡಿ ಜೋಕಾಲಿ ಆಡಿಸಾದ್ಮೇಲೆ ಬೋಟಿಂಗ್ ಹೋಗೋಣ ಅಂತ ಹೇಳಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇದೊಂಥರ 3D ಎಫೆಕ್ಟು. ಸೊ ಅದು ಇದು ಲೈಟಿಂಗ್ಗಳು ಪಿಕ್ಚರ್ಗಳು ಬರ್ತಾನೆ ಇರ್ತವೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ಕಡೆ ಬಂದು ಸ್ಕೂಲ್ ಥರ ಏನೋ ಇದ್ದಾವೆ. ಸೊ ಈ ಕಡೆ ಹೊರಗಡೆ ಹೋದರೆ ಬೋಟಿಂಗ್ ಹೋಗಬೇಕು. ಸೊ ಇಲ್ಲ ಅದು ಇದು ಪ್ರಾಣಿಗಳು ಸಹ ಇದ್ದಾವೆ. ಸೊ ಜೊತೆಗೆ ಸ್ವಲ್ಪ ದಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಬನ್ನಿ. ನಮ್ಮ ಜೊತೆಗಂತೂ ಜಾರಬಂಡಿ ಜೋಕಾಲಿ ಅಂದರೆ ಅದೆಷ್ಟು ಇಷ್ಟನೂ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ. ನೋಡಿದ ತಕ್ಷಣ ಆಡ್ತೀನಿ ಅಂತಾಳೆ. ಸೊ ನೋಡಿದ ತಕ್ಷಣ ನಡಿ ಹೋಗೋಣ ಆಡೋಣ ಅಂತ ಖುಷಿ ಪಡ್ತಾ ಇದ್ಲು. ಆ್ಯಂಡ್ ಎಷ್ಟೊಂದು ಮಕ್ಕಳಿರೋದ್ರಿಂದ ಅವಳಿಗೂ ಆಡೋಣ ಅಂತ ಆಸೆ ಆಗ್ತಾಯಿತ್ತೇನೋ. ಸೊ ಅದಕ್ಕೆ ಕರ್ಕೊಂಡೋಗಿ ಸ್ವಲ್ಪ ತೊಳಗೆ ಆಡಲಿ ಅಂತ ಹೇಳಿಬಿಟ್ಟೆ. ಸೊ ಇದಕ್ಕೂ ಸಹ ಎಂಟ್ರೆನ್ಸ್ 5 ರೂಪಾಯಿ ಕೊಡಬೇಕು ಸಪ್ರೇಟಾಗಿ ಆಡಬೇಕು ಅಂತ ಹೇಳಿದ್ರೆ. ಸೊ ಹೋಗಿ ವೆರೈಟೀಸ್ ತುಂಬ ಆಪ್ಷನ್ಸ್ಗಳಿದ್ದಾವೆ, ಆಡಿಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಬನ್ನಿ ನೋಡೋಣ ಜೊತೆ ಯಾವ್ಯಾವ ಥರ ಆಡ್ತಾಳೆ ಅಂತ ಹೇಳಿ ನೋಡ್ತಾ ಇರಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಆ್ಯಂಡ್ ಲಾಸ್ಟಲ್ಲಿ ಬೋಟಿಂಗ್ ಇದೆ. ಸೊ ಬೋಟಿಂಗಲ್ಲಿ ದ್ಯುತಿ ಹೆಂಗೆ ಎಂಜಾಯ್ ಮಾಡೋದು ಅಂತ ಹೇಳಿ ಲಾಸ್ಟ್ವರೆಗೂ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಸಾಕಾ? ಇದು ಟೋಯ್ ಟ್ರೈನ್ ಅನ್ನೋದಲ್ಲ, ಚೆನ್ನಾಯ್ತಾ? ದುತಿ ಏನು ಮಾಡಿದ್ಲು ಅಂದರೆ ಜಾರಬಂಡಿ ಆಡ್ತೀನಿ ಅಂತ ಹೇಳಿ ಮೆಟ್ಲತ್ಸಿ ಎಲ್ಲ ಕಳಿಸ್ದೆ. ಅಲ್ಲಿ ಹಿಂದ್ಕೊಂಬಿಟ್ಲು, ವಾಪಸ್ ಜಾರಲಿಲ್ಲ. ಅದು ಯಾಕೋ ಹೆದ್ರಕೊಂಡ್ಲ ಏನೋ ಗೊತ್ತಿಲ್ಲ, ಜಾರ್ತಾನೆ ಇರಲಿಲ್ಲ. ಎಲ್ಲರೂ ಬರ್ತಾನೆ ಇರೋ ಜಾರಕ್ಕೆ, ಬಟ್ ಅವಳೊಂದು ಜಾರಲೇ ಇಲ್ಲ. ಎಷ್ಟು ಫೋರ್ಸ್ ಮಾಡಿದ್ಲು ಜಾರಲಿಲ್ಲ. ನನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಕಾಸ್ ಅದು ಹೈಟಲ್ಲಿ ಇತ್ತು. ಈ ಕಡೆ ಹೋಗೋಣ ಅಂದರೆ ಈ ಕಡೆ ಆಗ್ತಾ ಇರಲಿಲ್ಲ. ಈ ಕಡೆಯಿಂದ ಬಾ ಮುಂದೆ ಬಂದರೆ ಎತ್ಕೊಬೋದಿತ್ತು, ಬಾ ಮುಂದೆ ಏನೂ ಬರಲಿಲ್ಲ. ಕೊನೆಗೆ ಅವಳನ್ನ ಜಾರಬಂಡಿಯಿಂದ ಇಳಿಸಿ ಆಮೇಲೆ ಬೇರೆ ಗೇಮ್ಸ್ ಆಡ್ಸಕ್ಕೆ ಕರ್ಕೊಂಬಂದೆ. ಕೆಳಗೆ ನೋಡ್ಬೇಡ.
ಸೊ ಇದು ಮುಗಿಸ್ಕೊಂಡು ನಾವು ಐ ಲವ್ ಬಾಲಭವನ ಅಂತ ಹೇಳಿ ಅಲ್ಲಿ ಬಂದ್ವಿ. ಆವಾಗ ಅಲ್ಲಿ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬೋಟಿಂಗು. ಸೊ ಬನ್ನಿ ಹೇಗಿದೆ, ಅಲ್ಲಿಷ್ಟು ಕ್ಯೂ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನೋಡ್ತಿದ್ದೀರಲ್ಲ, ಇದು ಬೋಟಿಂಗ್ ಹತ್ರ ತುಂಬಾ ಚೆನ್ನಾಗಿತ್ತು, ಬಟ್ ತುಂಬಾ ಕ್ಯೂ ಇದೆ. ಸೊ ನೋಡ್ತೀವಿ ಎಷ್ಟು ಕ್ಯೂ ಇದೆ ಅಂತ ಹೇಳಿ. ಸೊ ಇದು ಬೋಟಿಂಗ್ಗೆ ಕ್ಯೂ ಇಲ್ಲೇ 1 ಅವರ್ 2 ಅವರ್ ಆಗೋಗುತ್ತೆ. ಸೊ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಸೊ ತೋರಿಸ್ತೀನಿ. ಬೋಟಿಂಗ್ ತುಂಬಾ ಚೆನ್ನಾಗಿದೆ, ನೀರು ಸಹ ಚೆನ್ನಾಗಿದೆ, ಒಂದು ರೌಂಡ್ ಹಾಕುವಂಥದ್ದು. ಬಟ್ ಜೊತೆಗೆ ಸೇಫ್ಟಿ ಮೆಷರ್ ಕೊಡ್ತಾರೆ, ಅಂದರೆ ಕೋಟ್ ಕೊಡ್ತಾರೆ. ಸೊ ಅದನ್ನ ಹಾಕಿದ್ದೆ. ಸೊ ಅವಳಿಗೆ ಅದು ವೆಯ್ಟ್ ಬೇರೆ ಆಗ್ತಾ ಇತ್ತು, ಕ್ಯೂ ಅಲ್ಲಿ ಬೇರೆ ನಿಲ್ತಿತ್ತು, ನನಗೂ ಸಾಕಾಗಿತ್ತು, ಅವಳಿಗೂ ನಿದ್ದೆ ಬಂದುಬಿಟ್ಟಿತ್ತು. ಸೊ ನೋಡೋಣ ಬನ್ನಿ ಹೇಗಿತ್ತು ಬೋಟಿಂಗ್, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಪೂರ್ತಿ ಹೋಗೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿ 2 ಬೋಟ್ ಇತ್ತು. ಸೊ ಒಂದು ಹೋಗೋದು ಒಂದು ಬರೋವಂಥದ್ದು. ಒಂದರಲ್ಲಿ ನಾವು 12 ಜನ ಕೂರ್ಬೋದಿತ್ತು. ಸೊ 12 ಜನನೇ ಹೋಗೋಕ್ಕಾಗ್ತಾ ಇದ್ವಿ. 2 ಬೋಟಿಂಗ್ ಇತ್ತು, ಒಂದು ರೌಂಡ್ 2 ರೌಂಡ್ ಹಾಕಿಸ್ತಾರೆ. ಚೆನ್ನಾಗಿತ್ತು, ಒಂದು 5 to 10 minutes ಆಗುತ್ತೆ. ಸೊ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ಮದೇ ಇರೋದು. ಸೊ ಬನ್ನಿ ನೋಡೋಣ, ಹೋಗೋಣ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಪೂರ್ತಿ ರೌಂಡ್ ಹಾಕಿಸ್ತೀನಿ, ನಿಮಗೂ ಸಹ ಒಂದು ಬೋಟ್ ರೌಂಡ್ ಮಾಡಿಸ್ತೀನಿ, ಬನ್ನಿ. ಸೊ ನೋಡಿದ್ರಲ್ಲ ಹೇಗಿತ್ತು ಬೋಟಿಂಗು ಅಂತೇಳಿ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ಸೊ ಆಲ್ರೆಡಿ ಟೈಮ್ 5 o'clock ಆಗೋಗಿದೆ. ಸೊ ನಾವು ಹೊರಡಬೇಕು. ಇದು ಟೈಮಿಂಗು ಅಷ್ಟೇ 6 o'clock ಅಷ್ಟೇ. ಸೊ ಹೊರಡ್ತಾ ಇದ್ದೀವಿ. ಸೊ ಇನ್ನೂ ಎಷ್ಟೊಂದಿಗೆ ಮಾಡೋಕ್ಕೆ ಆಗಲಿಲ್ಲ ಮಳೆಯಿಂದ. ಸೊ ಇಲ್ಲಿ ಬಾಲವೇದಿಕೆ ಅಂತ ಹೇಳಿ ಕೆಲವೊಂದು ಯೋಗಾಸನಗಳು ಮತ್ತು ಧ್ಯಾನ ಎಲ್ಲ ಮಾಡ್ತಾಯಿದ್ರು. ಬಟ್ ಪ್ರೋಗ್ರಾಮ್ ನೋಡೋಕ್ಕಾಗಲಿಲ್ಲ, ಜಸ್ಟ್ ಆಗಿ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ವಿಡಿಯೋದಲ್ಲಿ.
ಆ್ಯಂಡ್ ತುಂಬ ಜನ ಸೇರಿದ್ರು ಈವ್ನಿಂಗ್ ಹೊತ್ತು. ಸೊ 6:30 ಅನಿಸುತ್ತೆ, ವೀಕೆಂಡಲ್ಲಿ 6:30 ಲಾಸ್ಟ್ ಇರಬಹುದು. ವೀಕ್ ಡೇಸಲ್ಲಿ ಮೇ ಬಿ 5 o'clock ಲಾಸ್ಟ್ ಅಷ್ಟೇ. 9 to 5 o'clock ಇದ್ರದ್ದು ಟೈಮಿಂಗು. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಸೊ ಇಲ್ಲಿಗೆ ನಮ್ಮ ಬಾಲಭಾವನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಹೋಗಿದ್ರೆ ದಯವಿಟ್ಟು ಒಂದ್ಸಲಿ ಫ್ರೀ ಮಾಡಿಕೊಂಡು ವಿಸಿಟ್ ಮಾಡಿ. ಆ್ಯಂಡ್ ಹೋಗಿದ್ರೆ ಯಾವಾಗ ಹೋಗಿದ್ವಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವ್ಲಾಗ್ ಬೇಕು ಅಂತ ಹೇಳಿ ಸಹ ಕಂಟೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಈ ವ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.